ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅದಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ರಾಘವೇಂದ್ರ ಸಪ್ತಾಹದ ಈ ಸಂದರ್ಭದಲ್ಲಿ ರಾಯರ ವಿಶೇಷವಾದಂತಹ ಮಹಿಮೆಯನ್ನು ನೀವು ಕೇಳ್ತಾ ಬಂದಿದ್ದೀರಿ. ರಾಯರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಅದು ದಿನಗಳು ಸಾಕಾಗೋದಿಲ್ಲ. ಅಷ್ಟು ವಿಚಾರವನ್ನು ರಾಯರ ಆ ಚರಿತ್ರೆ ನಮಗೆ ತಿಳಿಸ್ತದೆ. ಅವರ ಮಹತ್ವವು ಹಾಗೇ ಇರುವಂಥದ್ದು. ಆಚಾರ್ಯ ಮಧ್ವರು ತಾವು ಬೇರೆ ಬೇರೆ ಗ್ರಂಥವನ್ನು ರಚನೆ ಮಾಡ್ತಾ ಭಾಗವತ ತಾತ್ಪರ್ಯ ಅಂತ ರಚನೆ ಮಾಡ್ತಾರೆ. ಆದರೆ ಅದರಲ್ಲಿ ಎಲ್ಲ ಪುರಾಣವನ್ನು ಕೂಡ ಅರ್ಥ ಮಾಡೋ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಸಿಕೊಂಡು ಹೋಗ್ತಾರೆ. ಆದರೆ ವಿಶೇಷವಾಗಿ ಮಹಾಭಾರತಕ್ಕಾಗಬೇಕಾದರೆ ಅದಕ್ಕೆ ಅಂತಲೇ ಪ್ರತ್ಯೇಕವಾದ ಒಂದು ಗ್ರಂಥವನ್ನು ಆಚಾರ್ಯ ಮಧ್ವರು ಮಹಾಭಾರತ ತಾತ್ಪರ್ಯನಿರ್ಣಯ ಎಂಬುದಾಗಿ ರಚನೆ ಮಾಡ್ತಾರೆ. ಅದರಿಂದಾಗಿ ಮಹಾಭಾರತ ಅಂತ ಹೇಳಬೇಕಾದ್ರೆ ಅದರ ಮಹತ್ವ ನಮಗೆ ತಿಳಿಯುವಂಥದ್ದು. ಒಂದು ಪ್ರಾರಂಭದಲ್ಲಿ ಹೇಳಿದ ಹಾಗೆಯೇ ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಯತೆ ಎಂಬುದಾಗಿ ಅದರ ಮಹತ್ವನೇ ಅಂಥದ್ದು. ಅದರಲ್ಲಿ ಅಡಕವಾದಂತಹ ವಿಚಾರವೂ ಕೂಡ ಅಷ್ಟೇ ಅಪೂರ್ವವಾದದ್ದು. ಅಲ್ಲೂ ಕೂಡ ಎರಡು ರೀತಿ ವಿಚಾರಗಳು, ಅಂದರೆ ಲೌಕಿಕವಾಗಿಯೂ ನಮಗೆ ಬೇಕಾದಂಥ ವಿಚಾರ ಉಂಟು, ಅದರಲ್ಲಿ ಆಧ್ಯಾತ್ಮಿಕ ಬೇಕಾದಂಥ ವಿಚಾರವೂ ನಮಗೆ ಅಲ್ಲಿ ವಿಶೇಷವಾಗಿ ನಮಗೆ ಸಿಗುವಂಥದ್ದು. ಲೌಕಿಕ ಅಂತ ಹೇಳಬೇಕಾದರೆ ಈ ಮಕ್ಕಳಿಗಾಗಬೇಕಾದರೆ ಅದರ ಕಥೆಗಳು, ಅದರ ಸಾರಗಳು ಸ್ವಲ್ಪ ಉಪಯೋಗ ಆಗುವಂಥದ್ದು. ಇನ್ನು ದೊಡ್ಡವರಿಗಾಗಬೇಕಾದರೆ ಅದರಲ್ಲಿ ಬರುವಂಥ ಸಂದೇಶಗಳು, ನಮ್ಮ ಜೀವನಕ್ಕೆ ಬೇಕಾದಂತಹ ಅಪೂರ್ವವಾದಂತಹ ಕೆಲವೊಂದು ಉದಾಹರಣೆ ಮೂಲಕ ಕೊಡುವಂತಹ ಕೆಲವೊಂದು ವಿಚಾರಗಳು, ಅದು ನಮ್ಮ ಜೀವನಕ್ಕೆ ಬೇಕಾಗುವಂಥದ್ದು. ಇನ್ನು ಆಶ್ರಮ ಧರ್ಮ ಅಂದರೆ ನಾವು ಯಾವ ರೀತಿ ಇರಬೇಕು, ಯಾರು ಹೇಗಿರಬೇಕೆಂಬುದನ್ನು ತಿಳಿಸುವಂಥ ವಿಚಾರವು ಅದರಲ್ಲಿ ಇದ್ದರೆ, ಅದೇ ರೀತಿ ಭಗವಂತನ ವಿಚಾರವೂ ಕೂಡ ಹಾಗೆಯೇ, ಆಧ್ಯಾತ್ಮಿಕ ವಿಚಾರವೂ ಕೂಡ ಅಪೂರ್ವವಾಗಿ ಅದರಲ್ಲಿ ಅಡಕವಾಗಿದೆ. ಯಾಕಂದರೆ 1,00,000 ಶ್ಲೋಕದಲ್ಲಿ ವೇದವ್ಯಾಸದನ್ನು ಪೂರ್ಣವಾಗಿ, ಅಂದರೆ ಎಲ್ಲ ವೇದಗಳ ಸಾರವನ್ನು ಅದರಲ್ಲಿ ಅಡಕವಾಗಿ ಅದರಲ್ಲಿ ಇಟ್ಟಿದ್ದಾರೆ. ನೋಡಿ, ವಿಚಾರ ಏನು ನೋಡಬೇಕಾದರೆ ವೇದಗಳನ್ನು ಹೇಳಬೇಕಾದರೆ ಭಗವಂತನ ಗುಣವನ್ನೇ ಹೇಳುವಂತಹ ಗ್ರಂಥಗಳು. ಅವುಗಳ ಸಾರನ್ನು ಹೇಳಿದಾಗ ಇನ್ನೂ ಅದಕ್ಕೆ ಹೆಚ್ಚಿನ ಮಹತ್ವ ಉಂಟು. ಅದರಿಂದಾಗಿ ಅಷ್ಟೂ ವಿಚಾರವನ್ನು ಕೂಡ ಭಗವಂತನ ಮಹತ್ವವನ್ನು ತಿಳಿಸುವಂತಹ ಅಪೂರ್ವ ಗ್ರಂಥ ಅದು ಆ ಮಹಾಭಾರತ. ಹಾಗೆಯೇ ನಮ್ಮ ಲೌಕಿಕವಾಗಿ ಬೇಕಿರುವಂತಹ ನಮ್ಮ ಜೀವನಕ್ಕೆ ಬೇಕಾದಂತಹ ವಿಚಾರ ಕೊಡುವಂಥದ್ದು ಕೂಡ ಆ ಮಹಾಭಾರತವಾಗಿದೆ. ಅಂದರೆ ಎರಡು ರೀತಿಯಲ್ಲೂ ಕೂಡ ಅದಕ್ಕೆ ಒಳ್ಳೆಯ ಮಹತ್ವದಲ್ಲಿ ಉಂಟು. ನಮ್ಮ ರಾಯರೂ ಕೂಡ ಹಾಗೆಯೇ. ಯಾಕಂದರೆ ಅವರ ಬಗ್ಗೆ ಪ್ರಸಿದ್ಧವಾದಂತಹ ಶ್ಲೋಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬುದಾಗಿ ನಾವು ಯಾವತ್ತೂ ಸ್ತೋತ್ರ ಮಾಡುತ್ತೇವೆ. ನಾವು ಅದರಲ್ಲಿ ಹೇಳಬೇಕಾದರೆ ಪ್ರಾರಂಭದಲ್ಲಿ ಆ ರಾಘವೇಂದ್ರ ಸ್ವಾಮಿಗಳು ಎಂಥವರು ಅಂತ ಹೇಳ್ತಾ ಮುಂದೆ ಅಲ್ಲಿ ಹೇಳಬೇಕಾದರೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬುದಾಗಲೇ ಹೇಳುತ್ತಾರೆ. ಭಜಿಸುವವರಿಗೆ ಕಲ್ಪವೃಕ್ಷದಾಗಿ ಇರುವವರು, ಹಾಗೆಯೇ ನಮಿಸುವವರಿಗೆ ಕಾಮಧೇನುವ ಹಾಗೆ ಇರುವವರು ಅಂತ ಹೇಳ್ತಿದ್ದಾರೆ. ಅದರಲ್ಲಿ ನೋಡಿ, ಇಲ್ಲಿ ಹೇಳುವಂತಹ ಪ್ರಸಂಗದಲ್ಲಿ ಒಂದು ಕಲ್ಪವೃಕ್ಷಕ್ಕೆ ಹೋಲಿಸಿದ್ದಾರೆ, ಕಾಮಧೇನುವು ಕೂಡ ಹೋಲಿಸಿದ್ದಾರೆ. ದೇವಲೋಕದಲ್ಲಿ ಇರುವಂತಹ ಅಪೂರ್ವ ವಸ್ತುಗಳು, ಕೆಲವೊಂದು ವಸ್ತುಗಳಲ್ಲಿ ಇದೂ ಕೂಡ ಹಾಗೆಯೇ. ಒಂದು ಕಾಮಧೇನು ಅಪೂರ್ವವಾದ ವಸ್ತುವನ್ನು ಕೇಳಿದ್ದನ್ನು ಕೊಡುವಂತಹ ದೇನು, ಅದರಲ್ಲಿ ಕಾಮಂ ದೋಗ್ದಿ ಅಂದರೆ ನಾವು ಏನು ಬಯಸುತ್ತೇವೋ ಅದನ್ನು ಕೊಡುವಂತಹ ಆ ದನಕ್ಕೆ ಕಾಮಧೇನು ಅಂತ ಹೇಳುತ್ತಾರೆ. ಇನ್ನು ಕಲ್ಪವೃಕ್ಷವೂ ಹಾಗೆಯೇ, ಆ ದೇವಲೋಕದಲ್ಲಿ ಇರುವಂತಹ ಕಲ್ಪವೃಕ್ಷವೂ ಹಾಗೆ ನಾವು ಕೇಳಿದ್ದನ್ನು ಕೊಡುವಂತಹ ವೃಕ್ಷ ಅದು. ನೋಡಿ, ಎರಡರಲ್ಲೂ ಕೂಡ ಕೇಳಿದ್ದನ್ನು ಕೊಡುವಂಥದ್ದು ಸಹಜವಾಗಿ ಉಂಟು. ಅದು ಒಂದು ಸಾಕಾಗಿತ್ತು, ಎರಡೆರಡು ಯಾಕೆ ಹೇಳಿದರು? ಕಲ್ಪವೃಕ್ಷವನ್ನು ಹೋಲಿಸಿದ್ದಾರೆ, ಕಾಮಧೇನುವು ಹೋಲಿಸಿದ್ದಾರೆ. ಯಾಕೆ ನೋಡಬೇಕಾದ್ರೆ ಇಲ್ಲೂ ಕೂಡ ವಿಚಾರ ಇರೋದು ಇಷ್ಟೇ, ಏನೆಂದರೆ ರಾಯರು ಕೂಡ ಎರಡು ರೀತಿಯಲ್ಲೂ ಕೂಡ ನಮಗೆ ಅನುಗ್ರಹ ಮಾಡುವವರು. ಲೌಕಿಕ ದೃಷ್ಟಿಯಲ್ಲೂ ನಮಗೆ ಅನುಗ್ರಹ ಮಾಡುವವರು, ಹಾಗೆಯೇ ಆಧ್ಯಾತ್ಮಿಕ ದೃಷ್ಟಿಯಲ್ಲೂ ಕೂಡ ನಮಗೆ ಅನುಗ್ರಹ ಮಾಡುವವರು ಎಂಬುದನ್ನು ತೋರಿಸೋಕ್ಕೋಸ್ಕರ ಇಲ್ಲಿ ಎರಡು ರೀತಿಯಲ್ಲಿ ಹೇಳುತ್ತಾರೆ. ಭಜತಾಂ ಕಲ್ಪವೃಕ್ಷಾಯ, ಕಲ್ಪವೃಕ್ಷಕ್ಕೆ ಹೋಲಿಸುತ್ತಾರೆ. ಕಲ್ಪವೃಕ್ಷ ಹೇಳಬೇಕಾದರೆ ನಾವು ನಮ್ಮ ಲೌಕಿಕ ನೋಡೋದಾದರೆ ಕಲ್ಪವೃಕ್ಷ ಎಂದಾಗ ನಾವು ಪ್ರಸಿದ್ಧವಾದದ್ದು ತೆಂಗಿನ ಮರಕ್ಕೆ ಪ್ರಸಿದ್ಧವಾದದ್ದು, ಅದನ್ನು ನಾವು ಕಲ್ಪವೃಕ್ಷ ನಾವು ಹೇಳುತ್ತೇವೆ. ಅಂದರೆ ಲೌಕಿಕ ಅಂತ ಇಟ್ಕೊಂಡಾಗ ಇನ್ನು ಕಾಮಧೇನು
ಅಂದರೆ ಆ ತೆಂಗಿನ ಮನೆ ಹೇಳಬೇಕಾದ್ರೆ ನಮಗೆ ಬೇಕಿರುವಂತಹ ವಸ್ತುಗಳೆಲ್ಲವನ್ನೂ ಅದು ನಮಗೆ ಕೊಡುವಂಥದ್ದು. ಯಾಕಂದರೆ ಅದರಲ್ಲೇ ನಾವು ಮನೆಯನ್ನು ಕಟ್ಟಿಸಬಹುದು. ಅವುಗಳ ಆ ಇಡೀ ಆ ಗರಿಯನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಮನೆಯನ್ನು, ನಮಗೆ ಬೇಕಾದ ಆಹಾರವನ್ನು ಅದನ್ನು ನಾವು ಅಲ್ಲಿ ಪಡೆಯಬಹುದು. ಇನ್ನು ಈ ಕಡೆ ಕಾಮಧೇನು ಉಂಟು. ದನ ಅಂತ ನಾವು ಇಟ್ಕೊಂಡಾಗ ದನ ಅಂತ ಹೇಳಬೇಕಾದ್ರೆ ನಮಗೆ ಹಾಲು ಕೊಡುತ್ತದೆ ನೋಡಿ. ಹಾಲು, ಅದರಿಂದ ಮೊಸರು, ಅದರಿಂದ ಬರುವಂತಹ ಬೆಣ್ಣೆ ಮತ್ತು ತುಪ್ಪ, ಇಷ್ಟೂ ಕೂಡ ನಾವು ಭಗವಂತನ ಅಥವಾ ಯಜ್ಞಕ್ಕೆ ನಾವು ವಿಶೇಷವಾಗಿ ಅದನ್ನು ಉಪಯೋಗ ಮಾಡುತ್ತೇವೆ. ಅಂದರೆ ಆಧ್ಯಾತ್ಮಿಕವಾಗಿ ಭಗವಂತನಿಗೆ ಸಂಬಂಧಪಟ್ಟ ನಾವು ಅದನ್ನು ಉಪಯೋಗ ಜಾಸ್ತಿ ಮಾಡುತ್ತೇವೆ. ಹಾಗಾದರೆ ಒಂದು ಲೌಕಿಕ ದೃಷ್ಟಿಯಿಂದ ಆದರೆ, ಇನ್ನೊಂದು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಮಗೆ ಎರಡು ರೀತಿಯಲ್ಲೂ ನಮಗೆ ತೋರುವಂಥದ್ದು. ಈಗ ಪ್ರಕೃತಿಯಲ್ಲೂ ಕೂಡ ರಾಯರು ಕೂಡ ಹಾಗೆಯೇ. ಅಂದರೆ ನಮಗೆ ಎರಡೂ ರೀತಿಯಲ್ಲೂ ನಮಗೆ ಏನಾದರೂ ಕಷ್ಟ ಬಂದಾಗ ಆ ಸಮಯದಲ್ಲಿ ನಮಗೆ ಕಷ್ಟ ಪರಿಹಾರ ಮಾಡಲಿಕ್ಕೂ ರಾಯರು ಯೋಗ್ಯರಾದವರು. ಅಂದರೆ ಅವರಿಗೆ ಅಷ್ಟು ಸಾಮರ್ಥ್ಯ ಉಂಟು. ಅಷ್ಟು ಮಾತ್ರ ಅಲ್ಲದೆ ನಮಗೆ ಏನು ಬೇಕು ಅದನ್ನು ಕೊಡಲಿಕ್ಕೆ ಅವರಿಗೆ ಒಳ್ಳೆಯ ಸಾಮರ್ಥ್ಯರಲ್ಲಿ ಉಂಟು. ಇನ್ನು ಅಷ್ಟು ಮಾತ್ರ ಅಲ್ಲ, ಭಗವಂತನ ಉದ್ದೇಶವಾಗಿ ನೀವು ಸಾಧನೆ ಮಾಡ್ತೇನೆ ಅಥವಾ ನಮಗೆ ಭಗವಂತ ಜ್ಞಾನ ಪಡೆಯಬೇಕು ಎಂಬ ಚಿಂತನೆ ಇದ್ದಾಗ ನಾವು ನೇರವಾಗಿ ವೇದವ್ಯಾಸರ ಗ್ರಂಥ ಓದಿದರೆ ನಮಗೆ ಅರ್ಥ ಆಗಲ್ಲ, ಆಚಾರ್ಯರ ಗ್ರಂಥ ಓದಿದರೆ ಅರ್ಥ ಆಗ್ತದೆ, ಆದರೆ ಅದು ಅಪಾರ್ಥನೂ ಆಗುವಂಥ ಪ್ರಸಂಗ ಬರಬಹುದು. ಅದಕ್ಕೋಸ್ಕರನೇ ರಾಯರು ಅದಕ್ಕೆ ಬೇರೆ ಬೇರೆ ಅರ್ಥ ಮಾಡ್ತಾರೆ. ಇದಕ್ಕೆ ಇದೇ ಅರ್ಥ ಎಂಬುದಾಗಿ ಭಗವಂತನ ಜ್ಞಾನವನ್ನು ಸರಿಯಾಗಿ ತಿಳಿಸುವವರು ರಾಯರು. ಅದರಿಂದಾಗಿ ಅದಕ್ಕೆ ಬೇಕಾದಂತಹ ದಾರಿಯನ್ನು ಕೂಡ ತೋರಿಸುವವರು ಸ್ವತಃ ರಾಯರಾಗಿದ್ದಾರೆ. ಅದರಿಂದಾಗಿ ಎರಡು ದೃಷ್ಟಿಯು ನಮಗೆ ಬೇಕಾದಂತಹ ಅಭೀಷ್ಟನ್ನು ಕೊಡುವವರು ಕೂಡ ರಾಯರಾಗಿದ್ದಾರೆ. ಹಾಗೆಯೇ ವಿದ್ಯೆಯನ್ನು, ಭಗವಂತ ಜ್ಞಾನವನ್ನು ಕೊಡುವವರು ಕೂಡ ರಾಯರು ಆಗಿದ್ದಾರೆ. ಅದರಿಂದಾಗಿ ಅಂತಹ ರಾಯರ ಆ ರಾಘವೇಂದ್ರ ಸಪ್ತಾಹದ ಈ ಸಮಯದಲ್ಲಿ ನೀವೆಲ್ಲರೂ ಕೂಡ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ಯಾಕಂದರೆ ನೀವೆಲ್ಲರೂ ಕೂಡ ಭಜನೆ ಮಾಡಿದರೆ ಇನ್ನು ಈ ಕಡೆ ಇರುವವರೆಲ್ಲರೂ ಕೂಡ ನೀವು ಕೂಡ ವಿಶೇಷವಾಗಿ ಭಗವಂತನ ಜ್ಞಾನವನ್ನು, ರಾಯರ ಆ ಸಾಮರ್ಥ್ಯವನ್ನು ಇಲ್ಲಿ ವಿದ್ವಾಂಸರ ಮೂಲಕವಾಗಿ, ಗುರುಗಳ ಮೂಲಕ ನೀವು ತಿಳಿದಿದ್ದೀರಿ. ಅದರಿಂದಾಗಿ ಎಲ್ಲರಿಗೂ ಕೂಡ ರಾಯರ ಅನುಗ್ರಹ ಎರಡು ರೀತಿಯಲ್ಲೂ ಕೂಡ ಆಗಬೇಕು. ಯಾಕಂದರೆ ನಮ್ಮ ಜೀವನಕ್ಕೆ ಬೇಕಾದುದು ಲೌಕಿಕ ದೃಷ್ಟಿ ಆದರೆ, ಮುಖ್ಯವಾಗಿ ಅದರ ಮೇಲಿರುವಂತಹ ಗುರಿಯನ್ನು ನೋಡಬೇಕಾದರೆ ಭಗವಂತನ ಆ ಜ್ಞಾನ, ಭಗವಂತನ ಅನುಗ್ರಹ ಇದು ನಮಗೆ ಬೇಕು. ಅದು ಬೇಕು ಅಂತ ಹೇಳಿದರೆ ಮುಖ್ಯವಾಗಿ ನಮಗೆ ಜ್ಞಾನ ಬರಲೇಬೇಕು. ಅದರಿಂದಾಗಿ ಅಂತಹ ಜ್ಞಾನವನ್ನು ರಾಯರು ಕೊಡುತ್ತಾರೆ. ನಿಮಗೆಲ್ಲರಿಗೂ ಕೂಡ ಆ ರಾಯರು ಅದರ ಒಳಗಿರುವಂತಹ ಪ್ರಾಣಸ್ಥ ಭಗವಂತ ನಿಮಗೆ ಆ ಒಳ್ಳೆ ರೀತಿಯಾದಂತಹ ಅಭೀಷ್ಟೆಯನ್ನು ಕೊಡಲಿ. ಹಾಗೆಯೇ ಮುಖ್ಯವಾಗಿ ನಮಗೆ ಭಗವಂತನನ್ನು ಹೊಂದಲಿಕ್ಕೆ ಬೇಕಿರುವಂತಹ ಆ ಜ್ಞಾನವನ್ನು ಕೂಡ ರಾಯರು ಕೊಡಲಿ ಅಂತ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇಂತಹ ಒಂದು ಅಪೂರ್ವವಾದಂತಹ ಕಾರ್ಯಕ್ರಮವನ್ನು ಈ ಕುಷ್ಟಗಿಯಲ್ಲಿ ಪರಿಮಳಾಚಾರ್ಯ ವಿಶೇಷವಾಗಿ ಮುಂದೆ ನಿಂತುಕೊಂಡು ಅದನ್ನು ಮಾಡಿಸಿದ್ದಾರೆ. ಅವರಿಗೂ ಕೂಡ ರಾಯರ ವಿಶೇಷ ಅನುಗ್ರಹ ಅವರಿಗೆ ಆಗಲಿ ಅಂತ ಹೇಳ್ತಾ, ಪ್ರತಿ ಬಾರಿಯೂ ಕೂಡ ಅವರು ನಮ್ಮ ಕರಿತಾ ಇದ್ದರು. ವಿಶೇಷವಾಗಿ ಈ ಬಾರಿಯೂ ಕರೆದಿದ್ದಾರೆ. ಮುಂದೆಯೂ ನಾವು ಯಾವತ್ತೂ ಕೂಡ ಈ ಕಾರ್ಯಕ್ರಮ ನಾವು ಭಾಗವಹಿಸಲಿಕ್ಕೆ ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಕೃಷ್ಣಾರ್ಪಣ ನಮಸ್ತೆ.